ಗೊತ್ತಾಯ್ತು ಅಂದ್ರೆ ಬೈಸ್ಕೊತೀನಿ, ನಾನು ಬೈಸ್ಕೊತೀನಿ. ತಲೆ ಕಟ್ ಮಾಡುವಾಗ ತಲೆ ಕಟ್ ಮಾಡಿ ಅದು ಪೀಸ್ ಪೀಸ್ ಮಾಡಿ ಇದರಿ ಸೈಡಿಗೆ ಚುಚ್ಚತ್ತೆ ಗಂಟ್ಲಿಗೆ. ತಡೆಯಲ್ಲೇ ಮಾಡ್ತೀನಿ. ಈಗ ಒಂದೇ ಸಲ ಹಾಕ್ಬಿಡ, ನಂಗೆ ಒಂದೊಂದೇ ಟೈಟ್ ಮಾಡ್ದಾಗ ಫೋನ್ ಮಾಡ್ತೀನಿ ನಾನೇ. ಇಷ್ಟೆಲ್ಲ ಸರ್ಕಸ್ ಮಾಡೋ ಬದಲು ಯೂಟ್ಯೂಬಲ್ಲಿ ನೋಡ್ಬೋದಿತ್ತಲ್ಲ. ಸರಿ 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 ಆಯ್ತು, ತೊಗೊಂಬರ್ರಿ. ಹಲೋ ಎವ್ರಿವನ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಮನೆಯವರು ಒಣಮೀನು ತರ್ತೀನಿ ಅಂತ ಹೇಳಿದ್ರು. ನಾನು ಯಾವತ್ತೂ ಒಣಮೀನು ಮಾಡಿರಲಿಲ್ಲ. ಅವ್ರು ತರ್ತೀನಿ ಅಂದಾಗ ನನಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದಕ್ಕೆ ನಾನೇ ಯಾರ ಹತ್ರ ಆದರೂ ಕೇಳ್ಕೊಂಬರ್ತೀನಿ, ನಾನೇ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನನಗೊಂದು ಐಡಿಯಾ ಬಂತು, ಒಂದು ವ್ಲಾಗ್ ಮಾಡೋಣ ಅದ್ರ ಬಗ್ಗೆ ಅಂಥೇಳಿ. ಅವ್ರಿಗೆ ಗೊತ್ತಿಲ್ದಂಗೆ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಅವ್ರು ನೋಡಿದ್ರು ಅಂದರೆ ಗೊತ್ತಾದರೆ ಬೈತಾರೆ. ಇರಲಿ, ನೀನು ಮಾಡು ನಂದು ವಿಡಿಯೋ ಆನಲ್ಲಿ ಇರ್ತಾನೆ. ಪಪ್ಪನಿಗೆ ಗೊತ್ತಾಗಬಾರ್ದು ನೀನು ವಿಡಿಯೋ ಮಾಡೋದು, ಆಯ್ತಾ? ಗೊತ್ತಾಯ್ತು ಅಂದ್ರೆ ಬೈಸ್ಕೊತೀನಿ, ನಾನು ಬೈಸ್ಕೊತೀನಿ, ಅಲ್ಲಿಗೆ ವಿಡಿಯೋ ಸ್ಟಾಪ್ ಆಗುತ್ತೆ. ಅವ್ರಿಗೆ ಗೊತ್ತೇ ಆಗಬಾರ್ದು ನಾವು ವಿಡಿಯೋ ಮಾಡೋದು. ನೀನು ಇಲ್ಲೇ ಇರೋ, ಫೋನಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಗೇಮ್ ಮಾಡ್ತಿದ್ದೀನಿ ಅಂತ ಹೇಳು. ಕದ ಬೀಸ್ತೀನಿ ಇಲ್ಲಿರಲಿ. ಯಾವ ಬಂದ ಟ್ಯೂಷನಿಂದ ಬಂದ ಅವನು ಅವಾಗ್ಲೇನೆ. ತಂದ್ರಾ? ಮೈಕೆಲ್ಲ ಯಾಕೆ ಹಾಕೊಂಡಿದ್ಯಾ ಅಂತ ಕೇಳಿದ್ರೆ ಏನು ಹೇಳೋದು? ನೀವೇ ಮಾಡ್ತೀರಾ ಈಗ? ಇನ್ನೇ ಮಾಡ ತಮ್ಮ ತಟ್ಟೆ ಫಸ್ಟ್ ಇಂಡಿಗೆ ಫೋನ್ ಮಾಡೀನಿ. ಹೇಳಿಯಾರೆ ಫಸ್ಟ್ ನೀನು ಒಂದು ಕೆಲಸ ಮಾಡು, ಚಾಕು ಇತ್ತಂಬೇಡ್ತೀನಿ ಒಂದು ಪ್ಲೇಟ್ ಕೈಯಕ್ಕೆ. ಅದೇ ಚಾಕು, ವೆಜಿಟೇಬಲ್ ಹೆಚ್ಚು ಪ್ಲೇಟ್, ಚೊಂಬಷ್ಟು ಬಿಸಿನೀರು ಕಾಯಿಸ್ಬೇಕಾ? ಸರಿ. ಲೇ ಕರವಾಡ್ ಮೀನು ಅಷ್ಟು ಹೇಳ. ತಲೆ ಕಟ್ ಮಾಡುವಾಗ ತಲೆ ಕಟ್ ಮಾಡಿ ಅದು ಪೀಸ್ ಪೀಸ್ ಮಾಡಿ ಆಮೇಲೆ ಅದು ಬಿಸಿನೀರು ಹಾಕಿ ಫೋನ್ ಮಾಡ್ತೀನಿ. ಅವ್ರು ಮಾಡು ಇಷ್ಟೇ, ಮತ್ತೆ ಹೋಗ್ತಾನೆ. ಹೋಗ್ತಾರೆ. ಬಿಸಿನೀರು ಬೇಕಾ? ಈಗ ತರಲ ಅದು ಫಿಶು ತೊಳ್ರಿ. ತಲೆ ತಿನ್ಬಾರ್ದಾ? ಯಾಕೆ? ಹೇಳಿದ್ದು ನಾವೇನು ಬಯಸ್ ದಿವಸ ತಿಂತೇವೆ ಅಷ್ಟೇ. ಸಾಕು ಮಂಡಾಯ್ತದೆ. ಒಂದೊಂದೇ ಕಟ್ ಮಾಡಬೇಕು ರೀ, 3 ಒಟ್ಟಿಗೆ ಕಟ್ ಮಾಡೋದಲ್ಲ. ಓಕೆ, ನನಗೇನನ್ಸುತ್ತೆ, ಈ ಸೈಡಿಗೆ ಇದೆಯಲ್ಲ ರೆಕ್ಕೆ, ಅದನ್ನೆಲ್ಲ ಕೆರೆದು ತೆಗಿಬೇಕನ್ಸುತ್ತೆ. ಅದನ್ನೇ ಬಿಸಿನೀರಲ್ಲಿ ನೆನೆ ಹಾಕ್ಬೇಕಂತೆ ಒಂದು 5ರಿಂದ 10 ನಿಮಿಷ. ಅವಾಗ ಅದೇ ಎಲ್ಲ ಬಿಡ್ಕೊಳತ್ತಲ್ಲ, ಅವ್ನು ಉಜ್ಬೇಕಂತೆ. ಮಾಡ್ತೀನಿ ರೀ. ಅದು ಹಾಗೇನೆ ಇರೋದು. ಫಿಶ್ನ ಈ ಥರ ಚಾಕೋಲಿ ಹಿಂಗೆ ಕಟ್ ಆಗೋದು, ಎಷ್ಟೇ ಚೂಪಿದ್ರು. ಮಗ ಈರುಳ್ಳಿ ಟೊಮೆಟೊ ಹೆಚ್ಚು ಒಂದು. ಎಷ್ಟು 100 ಸಲ ತಿಂದಿ. ಇದೆಲ್ಲ ಕೀಳ್ಬೇಕಲ್ವಾ? ಅದು ಕೀಳಂಗಿಲ್ಲ. ಇಥೋ ಸೈಡಿಂದ ಇದು ರೆಕ್ಕೆ ಇರ್ಬೇಕು, ಅದೇ ಟೇಸ್ಟ್. ರೆಕ್ಕೆ ಥೋ ಇರಲ್ಲ, ರೆಕ್ಕೆ ಇರ್ಬಾರ್ದಿರಿ ಇದು. ಇಲ್ಲ ನೀನ್ ಮಾಡ್ತೀಯಾ? ನಿನ್ ಬರುತ್ತಾ? ಅಲ್ಲ, ನಾನ್ ನೋಡ್ದಂಗೆ ಎಲ್ಲ ರೆಕ್ಕೆ ಇದರಿ ಸೈಡಿಗೆ ಚುಚ್ಚತ್ತೆ ಗಂಟ್ಲಿಗೆ. ಅದಿದ್ರೆ ಟೇಸ್ಟ್ ಅಂತೀನಿ. ಅವ್ರ ಮೇಲೆ ಎಷ್ಟು ತಿಂದಿಲ್ಲ ನಾನು. ಇನ್ನೇನ್ ಬಬ್ಲಿನ ಗುಣ ಇಬ್ರು ತಿನ್ನಲ್ಲ. ನೀವು ನಾನೇ ತಿನ್ಬೇಕಷ್ಟೇ. ಇದನ್ನ ಕೊಡ್ರಲ್ಲಿ ತೊಳಿತೀನಿ ಇನ್ನೊಂದ್ಸಲ. ಅದನ್ನ ತೊಳಿಬಾರ್ದು ಕಣೆ, ಸುಮ್ಮನೆ. ಇದೆಲ್ಲ ಗಲೀಜ್ ಹೋಗ್ಬೇಕು. ಅಷ್ಟೆಲ್ಲ ಹೋಗ್ಬಾರ್ದು. ಅದು ಇರ್ಲಿ, ಅದು ಉಪ್ಪಿಂದ ಅಂಶ. ತೊಳೆದ್ರೆ ಟೇಸ್ಟ್ ಹೋಗುತ್ತೆ. ಹಲೋ, ಆಯ್ತು, ಮಿಕ್ಸ್ ಮಾಡಾಯ್ತು. ಅದೆಲ್ಲ ತೊಳೆದು ಇಷ್ಟೆಲ್ಲ ರೆಡಿ ಇತ್ತು. ಹೇಳಿದ್ದೆ ಮೊದಲೇ ತೊಳೆದ್ರಿ. ಇದು ಕಣ ಫ್ರೈ ಎಲ್ಲ ಕಣಲೇ, ಇದು ಗೊಜ್ಜು. ಹಾಕಿ ನೋಡು.
ಅದನ್ನೇ ಕಣಲ್ಲ ಎಷ್ಟು ಸಲ ಹೇಳ್ತೀರಾ ಗುಜ್ರಿ. ಈಗ ಸ್ವಲ್ಪ ಮಂದಾಯ್ತು ಕಣ. ಹಾ ಈರುಳ್ಳಿ ಹಾಕಿ ಇದು ಮಾಡ್ತೀರ. ಆಯ್ತು ಅದು ಹಾಕಾಯ್ತು. ಹೇಳಿ. ಟೊಮೆಟೊನ ಇನ್ನು ಚೂರು ತಡಿ ಮಂದಾಗ್ಬೇಕಂತೆ. ಟೊಮೆಟೊ ಟೊಮೆಟೊ ಹಾಕಿದ್ಮೇಲೆ ತಡೆಯಲ್ಲೇ ಮಾಡ್ತೀನಿ. ಈಗ ಒಂದೇ ಸಲ ಹಾಕ್ಬಿಡ ನಂಗೆ. ಒಂದೊಂದೇ ಟೈಟ್ ಮಾಡ್ದಾಗ ಫೋನ್ ಮಾಡ್ತೀನಿ ನಾನೇ. ಅಲ್ಲ ರೀ, ಇಷ್ಟೆಲ್ಲ ಸರ್ಕಸ್ ಮಾಡೋ ಬದಲು ಯೂಟ್ಯೂಬಲ್ಲಿ ನೋಡ್ಬೋದಿತ್ತಲ್ಲ. ಯೂಟ್ಯೂಬಲ್ಲಿ ನೋಡೋದು ಡೈರೆಕ್ಟ್ ತಿಂದಿರೋದು ನೋಡಿ. ಇವತ್ತು ನೋಡಿ ಟೇಸ್ಟ್ ಚೆನ್ನಾಗಿಲ್ಲ ಅಂದ್ರೆ ಅವ್ರಿಗೆ ಹಂಗೆ ಹೊಡೆಯಲ್ಲ. ಇದ್ಯಾಕೆ ಇಲ್ಲಿ ಇಟ್ಟಿದ್ಯಾ? ನೆಕ್ಸ್ಟ್ ಟೈಮ್ ಮತ್ತೆ ಕೇಳ್ತಾ ಕೂತ್ಕೋತೀರಾ? ಆಡೇ ಮಾಡ್ಬೇಕು ಇದೆಲ್ಲ. ಮತ್ತೆ ನಮ್ದೆಲ್ಲ ತೆಗಿಬೋದು. ಆಡಿಯೋ ಅಲ್ಲ ರೀ, ಏನೇನಾಗ್ದೆ ಎಷ್ಟೆಷ್ಟು ಆಗ್ದೆ ಅಂತ ಗೊತ್ತಾಗೋದು ಬೇಡ, ಅದಕ್ಕೆ ವಿಡಿಯೋ ಮಾಡ್ತಾ ಇದೀನಿ. ಏನ್ ಮಾಡಕ್ ಕೆಲಸ ಆಫ್ ಮಾಡು. ನೀವು ಸುಮ್ಮನೆ ನಿಮಗೆ ಗೊತ್ತಾಗಲ್ಲ. ನೆಕ್ಸ್ಟ್ ಟೈಮ್ ವಿಡಿಯೋ ಗೊಜ್ಜು ಈ ಥರ ಗೊಜ್ಜು ಮಾಡೋದಕ್ಕೆ ಮತ್ತೆ ನೀವು ಕೇಳಿದ್ರಪ್ಪ, ಅವಾಗ ಎಲ್ಲಿಂದ ಹುಡುಕ್ಲಿ? ಇದು ವಿಡಿಯೋ ಇದ್ರೆ ನಾನು ನೋಡ್ಕೊಂಡು ಮಾಡ್ಬೋದಾ? ಮೀನ್ ಸಾರಿಗೆ ಏನಾಗ್ತಾರ ಆ ತರ ಮಸಾಲೆ ಹಾಕ್ಬೇಕು ಇದಕ್ಕೆ. ಖಾರ ಪುಡಿ, ಧನಿಯಾ ಪುಡಿ ಹಾಕೊಂಡ ಸ್ವಲ್ಪ ಅರಿಶಿನ ಪುಡಿ ಹಾಕೋದು ಮಾಡ್ತಾರೆ. ಅರಿಶಿನ ಪುಡಿ, ಫಸ್ಟ್ ಅವನ್ನ ಹೇಳ 5 ಸಲ ಕೇಳಬಹುದು. ಅವ್ನು ಹೇಳೋದನ್ನ ಒಂದ್ಸಲ ಕ್ಲೀನಾಗಿ ಉಪ್ಪು ಆಮೇಲೆ ನೋಡಿ ಹಾಕೊಳ್ಳೋಣ. ಕಮ್ಮಿ ಆಯ್ತು ಅಂದ್ರೆ ಬೇಕಾದ್ರೆ, ಈಗ ಹಾಕೋದ್ ಬೇಡ. ಇದು ಈರುಳ್ಳಿಗೆ ಫ್ರೈ ಆಗಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ. ಇದಕ್ಕೆ ಎಷ್ಟು ಬೇಕು, ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಹಾಕಿರ್ತೀನಿ, ಸಾಕು. ಚೆನ್ನಾಗ್ ಮಾಡ್ತೀರಾ? ನಿಮ್ಮಿಂದ ಕಲಿಬೇಕು ಇವಾಗ ನಾವು ಅಡಿಗೆ ಮಾಡೋದು. ನೀವೇನಾದ್ರು ಇವತ್ತು ಅಡಿಗೆ ಚೆನ್ನಾಗಿ ಮಾಡ್ಬಿಟ್ರೆ ರೀ, ಡೈಲಿ ನಿಮ್ದೇ ಅಡಿಗೆ. ಚೆನ್ನಾಗಿದೆ. ಹಾಕ್ಲಾ? ಇದು ಸ್ವಲ್ಪ ನೀರ್ ಹಾಕಿ ಒಂದ್ 10 ನಿಮಿಷ ಬೇಯಿಸ್ಬೇಕು ರೀ. ಉಪ್ಪು ಖಾರ ಎಲ್ಲ ಒಟ್ಟಿಗೆ ಕೂಡ್ಕೊಳ್ಳೋದಕ್ಕೆ, ಇದು ಅದು ಒಟ್ಟಿಗೆ. ಕೇಳಿ ನೋಡ್ರಿ. ಸರಿ ಚೆನ್ನಾಗ್ ಬರಲ್ಲ ಅಂದ್ರೆ ಈಗ ಮುಚ್ಚಿಬಿಟ್ಟು 10 ನಿಮಿಷ ಬಿಟ್ಟು ತೆಗೆಯೋದು. ಹೋಗೋಣ ಆ ಕಡೆ. ನಾನ್ ನಿನಗೆ ಕಟ್ ಮಾಡ್ಕೊಡ್ತೀನಿ, ಆಯ್ತಾ ಗುಣ? ಕೊಡಿ. 4 ಪೀಸಸ್ ಸಾಕಲ್ವಾ? ಆಮೇಲೆ ಊಟ ಮಾಡೋಕ್ಕಾಗಲ್ಲ. ಊಟ ಆದ್ಮೇಲೆ ಮತ್ತೆ ತಿನ್ನೋಣ. ಓಕೆ? ಆಗತ್ತಾ? ಸರಿ, ಓಕೆ. ಸರ್ ಕೊಡಿ, ಕಟ್ ಮಾಡಿ. ಅವಳಿಗೆ ಹಂಗೆ ಉದ್ದದ ಕೊಡ್ರಿ. ತಗೋ ಕುಟ್ಟಿ. 10 ನಿಮಿಷ ಆಗಿರುತ್ತೆ ಅಡುಗೆ. ತೋರಿಸ್ರಿ, ಟೈಮ್ ತೋರಿಸ್ರಿ. ಎಷ್ಟು ಇವಾಗ? 9:20. 9:00 ಬರ್ತೀನಿ. 9:00 ಬರ್ತೀರಾ? ಸರಿ, ಹೋಗ್ಬರ್ರಿ. ಬಬ್ಲಿ ಹಾಯ್ ಫೈ. ಬಬ್ಲಿ ಹಾಯ್ ಫೈ. ಗುಣ ಹಾಯ್ ಫೈ. ಪಪ್ಪಂಗೆ ಗೊತ್ತಿಲ್ದಂಗೆ ವಿಡಿಯೋ ಮಾಡಿದ್ವಿ. ಹೆಂಗೆ ಹಾಯ್ ಫೈ? ಪಪ್ಪ ವಿಡಿಯೋ ಹಾಕಿದ್ರೆ ಬೈಯತ್ತೆ, ಬೈಲಿ. ಬೈದ್ರೆ ಬೈಲಿ ಅಲ್ವಾ? ಗೊಜ್ಜು ಸಕ್ಕತ್ತಾಗಿ ರೆಡಿ ಆಗಿದೆ. ನಮ್ಮ ಮನೆಯವರು ಯಾರಿಗೋ ಕೇಳಿ ಮಾಡಿದ್ವು. ನಾನು ನಮ್ಮ ಮನೆಯವರು ತುಂಬ ಚೆನ್ನಾಗಿ ರೆಡಿ ಆಗಿದೆ. ನಮ್ಮ ಮನೆಯವ್ರಿಗೆ ಗೊತ್ತಿಲ್ದಂಗೆ ಹೇಗೋ ವಿಡಿಯೋ ಮಾಡಿಬಿಟ್ಟಿದ್ದೀನಿ. ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ. ಕಮೆಂಟಲ್ಲಿ ಎಲ್ಲರೂ ಹೇಳ್ರಿ, ಇನ್ಮೇಲೆ ನನ್ನ ಜೊತೆ ಡೈಲಿ ವ್ಲಾಗಲ್ಲಿ ಬರೋದಕ್ಕೆ ಹೇಳ್ರಿ. ಅವ್ರು ಬರೋದೇ ಇಲ್ಲ ಅಂತಾರೆ, ಎಷ್ಟು ಕರೆದ್ರೂ ನನ್ನ ವಿಡಿಯೋಗೆ. ಅವ್ರು ಏನೋ ಒಂಥರ ಮುಜುಗರ ಅವರಿಗೆ. ಎಲ್ಲರೂ ಅವ್ರಿಗೆ ಕಮೆಂಟಲ್ಲಿ ಹೇಳ್ರಿ ನನ್ನ ಜೊತೆ ಡೈಲಿ ವ್ಲಾಗಲ್ಲಿ ಬರೋದಕ್ಕೆ. ಓಕೆನಾ? ಪ್ಲೀಸ್. ಹಾಗಿದೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅವ್ರು ಬಂದಮೇಲೆ ಊಟ ಮಾಡಿ ಮಲಗ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಡಾ, ಬಾಯ್.